ಇದು ನಂದು ಅಲ್ಲಂತ ನಾವು ಯಾಕೈತಿ ಅಂದರೆ ಯಾವುದು ನಮ್ಮ ಕೂಡ ಇನ್ನೂವರೆಗೆ ಬಂದೇ ಇಲ್ಲ. ರಾಜ ಮಹಾರಾಜ ಚಕ್ರವರ್ತಿಗೂ ದುಃಖವೂ ಬಿಟ್ಟಿಲ್ಲ. ನೀವಲ್ಲ ಬಡವರು ಅಂತಿಂಗಲ್ಲ, ಶ್ರೀಮಂತರು ಹೆಣ ಹೊಂಟರು ಅವ್ರು ಕೂಡ ಯಾರು ಹೋಗೋದಿಲ್ಲಲ್ರಿ. ಜಗತ್ತ ನಂದದ ಅಂದವ್ರು ಕೂಡ ಹೋಗಿಲ್ಲಲ್ಲ. ಅಂದಾಗ ಮಹಾತ್ಮ ಅಂದಂತ ತಮ್ಮ ನಿನ್ನ ತಾಯಿ ಹೋಗಿ ಹೇಳ್ಬೇಕಾದ್ರೆ ಇನ್ನು 2 ದಿವಸ ಬೇಕು, ಇನ್ನು 12ನೇ ತಾಸಕ್ಕೆ ನಿನ್ನ ಮರಣ ಐತಿ ಅಂದ. ಸಾಧು ಅಂದವ. ನಾ ಅಂದ್ರೆ ಯಾರ ತಿಳಿದಿ? ಚಕ್ರವರ್ತಿ ಸಾರ್ವಭೌಮ, ಇಡೀ ಜಗತ್ತು ಗೆದ್ದವ. 12 ತಾಸಿನಾಗ ಹೆಂಗೆ ಮರಣ ಇರ್ತೈತಿ ಅಂದ. ಹುಟ್ಟಿದ ಹುಳವೊಮ್ಮೆ ಸಾಯುವುದು. ಅದೇನಿಲ್ಲಪ್ಪ ನಿನ್ನ ಮರಣ ಅಟ್ಟಕ್ಕೈತಿ, ಅದಕ್ಕೆ ನಾ ಹೇಳಿ ಅಂದ ಕೂಡಲೇ ಇನ್ನಷ್ಟು ವೇಗದಿಂದ ಕುದುರೆ ಓಡಿಸಿದ. ದಾರಿ ಒಳಗ ಋಷಿಗಳು ಹೇಳಿದ ಮಾತು ಹುಸಿ ಆಗಲಿಲ್ಲ. ಕುದುರೆ ಕಾಲು ಮುರ್ಕೊಂಡು ಬಿತ್ತು. ಮ್ಯಾಲಿಂದ ರಾಜ ಚಕ್ರವರ್ತಿ ಸಾರ್ವಭೌಮ ಸಿಕಂದರ ಮಹಾರಾಜ ಬಿದ್ದ. ಪ್ರಾಣ ಹೋಗಾಕೈತು. ಜನ ಎಲ್ಲ ಅಳ್ಳಾಕೈತ್ರು. ಯಾರೂ ಅಳಿಬೇಡ್ರಿ, ನನ್ನೊಂದು ಮಾತು ನಡೆಸ್ಕೊಡ್ರಿ ಅಂದವ. ಜ್ಞಾನ ಉದಯ ಆಗಿತ್ತು. ನನ್ನೊಂದು ಮಾತು ನಡೆಸ್ಕೊಡ್ರಿ ಅಂತ ಹೇಳಾಗ ಪ್ರಜೆಗಳು ಸಾಕಷ್ಟು ಸಾವಿರಾರು ಜನ ಅದಾರ. ಓಡ್ಕೊತ ಬಂದರು. ರಾಜ ಮಹಾರಾಜ ಪ್ರತ್ಯಕ್ಷ ದೇವ್ರಿದ್ದಂಗನಿ. ನಮಗೆಲ್ಲರಿಗೂ ಅನ್ನ ಹಾಕುವಂಥ ರಾಜ ಅದದಿ. ಅದಕ್ಕೆ ಏನು ಹೇಳ, ಪ್ರಾಣ ಬೇಕಾದರೂ ನಾವು ಕೊಡ್ತೀವಿ ಅಂದ ಕೂಡಲೇ ರಾಜ ಅಂದ, ತಮ್ಮ ನನ್ನ ಪ್ರಾಣನೂ ಹೊಂಟೈತಿ, ನಿನ್ನ ಪ್ರಾಣ ತಗೊಂಡು ನಾವೇನು ಮಾಡಲಿ? ನನ್ನ ಪ್ರಾಣ ಹೊಂಟೈತಿ, ನಿಮ್ಮ ಪ್ರಾಣ ತಗೊಂಡು ನಾ ಏನು ಮಾಡಲಿ ಅಂದರೆ ಕೊನೆ ಆಸೆ ಏನೈತಿ ಹೇಳ್ರಿ ಅಂತ ಹೇಳಿದಾಗ, ಏನಿಲ್ಲ, ನಮ್ಮ ಧರ್ಮದೊಳಗೆ ನಾವು ಸತ್ಯವ ಅಂದ್ರೆ ನಮ್ಮನ್ನು ಊರಾಗ ಮೆರೆಸಿ ಮಣ್ಣು ಕೊಡ್ತಾರೆ. ಚಿಕಂದರ ಅಂತ ಊರಾಗ ಮೆರೆಸಿ ಮಣ್ಣು ಕೊಡ್ತಾರೆ. ಮೆರೆಸುವತ್ನಾಗ ನಮ್ಮ ಶರೀರ ಯಾರಿಗೂ ಕಾಣಬಾರ್ದು ಅಂಥೇಳಿ ಒಂದು ಬಿಳಿ ಬಟ್ಟೆ ಪೂರ್ತಿ ಹಚ್ಚಿ ಊರಾಗ ಮೆರೆಸಿ ಮಣ್ಣು ಕೊಡ್ತಾರೆ. ಹಂಗೆ ಮಾಡಿರಿ, ಆದರೆ ಒಂದು ಮಾತು ನಡೆಸ್ಕೊಡ್ರಿ, ಏನಂದ್ರೆ ಇಡೀ ಶರೀರವನ್ನು ಮುಚ್ಚ್ರಿ, ಊರಾಗ ಮೆರೆಸ್ರಿ, ಆದರೆ 2 ಕೈ ಮಾತ್ರ ಮುಚ್ಚಬೇಡ್ರಿ, ಹೊರಗೆ ಕಾಣಂಗೆ ಮೆರೆಸಿ ಮಣ್ಣು ಕೊಡ್ರಿ ಅಂದ ಸಿಕಂದರ ರಾಜ. ಆಶ್ಚರ್ಯ ಆಯ್ತು ಎಲ್ಲರಿಗೂ. ಯಾಕ್ರಿ ಅಂದ್ರು. ಯಾಕ್ರಿ ರಾಜ ಮಹಾರಾಜ ಯಾಕ್ರಿ ಅಂತ ಕೇಳಿದ್ರೆ ಅವಂದ ನಾ ಊರು ಗೌಡ ಅಲ್ಲ, ಊರು ದೇಸಾಯಿ ಅಲ್ಲ, ಊರು ಸಾವುಕಾರ ಅಲ್ಲ, ಒಂದು ರಾಜ್ಯಕ್ಕೆ ರಾಜ ಅಲ್ಲ, ಇಡೀ ಜಗತ್ತನ್ನು ಗೆದ್ದಿರುವಂಥ ಚಕ್ರವರ್ತಿ ಸಾರ್ವಭೌಮ. ಈ ಜಗತ್ತು ನಂದದ, ಜಗತ್ತನ್ನ ಗೆದ್ದಾನೆ. ಆದರೆ ನಾವು ಹೋಗೋ ಟೈಮ್ದೊಳಗೆ ಜಗತ್ತು ನನಗೂ ಕೂಡ ಏನೂ ಇಲ್ಲ. ಅದು ಜಗತ್ತಿಗೆ ತಿಳಿಲಿ. ಹಿಂಗೆ ಮೆರೆಸ್ರಿ, 2 ಕೈ ಹೊರಗಿಟ್ಟು ಮೆರೆಸ್ರಿ. ಯಾಕಂದ್ರೆ ಇಂಥ ಚಕ್ರವರ್ತಿ, ಇಂಥ ರಾಜಾದಿರಾಜ ಮಹಾರಾಜ ಚಕ್ರವರ್ತಿ ಸಾರ್ವಭೌಮ ಹೋಗೋ ಟೈಮ್ದೊಳಗೆ ದೋನೋ ಹಾತ್ ಖಾಲಿತೆ, 2 ಕೈ ಖಾಲಿ ಮಾಡ್ಕೊಂಡು ಹೋಗೋದು ಜಗತ್ತಿಗೆ ತಿಳಿಲಿ ಅಂದಾಗ ಅಂಥ ರಾಜನ ಹಿಂಗೆ ಹೇಳ್ಯಾನಂದ್ರೆ ಈ ಪೋತ ರಾಜಗಳದು ಏನಿದ್ರು. ಎಷ್ಟು ಗಳಿಸಿದಲ್ಲೇನೈತಿ, ನಿನ್ನ ಇಟ್ಟ ಬರುವ ಮನೆ ಬ್ಯಾರೆ ಐತಿ. ಅಂಥ ರಾಜನ ಹೋಗೋ ಟೈಮ್ದೊಳಗೆ ಏನೂ ಓದಿಲ್ಲ ಅಂದ್ರೆ ನಂದಂದು ಏನು ಮಾಡೋರದಾರ ನೀವು? ನಂದೊಳಗೆ ಏನದ? ಯಾರು ಸಂಗಡ ಬಾಹುರಿಲ್ಲ, ನಾರಾಯಣ ನಾಮ ನೆರೆಬಾಹುದಲ್ಲದ. ಯಾರ್ಯಾರು ಬರೋದಿಲ್ಲ. ಯಾರೇ ಇರಲಿ, ಇರುತಕ್ಕ ಚಂದ ಇರಲಿ, ಆದರೆ ನನ್ನ ಕೂಡ ಬರ್ತದ, ಇದೆಲ್ಲ ಗಳಿಸಿದ್ದು ಬರ್ತದ ಅನ್ನುವಂಥ ಮೂರ್ಖತನ ಹುಚ್ಚುತನ ಇತ್ತು ಅಂದ್ರೆ ಅದನ್ನು ತಲೆಯನ್ನು ತಗೋದಿಡ್ರಿ. ಏನಾರೇ ಬರೋದು ಇತ್ತಂದ್ರೆ ಬರ್ತೈತಿ, ಹಂಗೆ ಹೋಗಕ್ಕೆ ಬರೋದಲ್ಲ, ಬರ್ತೈತಿ. ಏನು ಬರ್ತೈತಿ ಅಂದ್ರಿ? ಪಾಪ ಪುಣ್ಯ, ಇವೆರಡು ಮಾತ್ರ ನಮ್ಗೂಡ ಬರ್ತಾವೆ. ಚಲೋ ಕೆಟ್ಟ ಧರ್ಮ ಅಧರ್ಮಗಳ ನಮ್ಮ ಜೊತೆ ಬರ್ತಾವೆ. ನಾವು ಮಾಡಿದ ಪುಣ್ಯ ನಮ್ಮ ಜೊತೆ ಬರ್ತದ. ನಮ್ಮನ್ನು ಪಾಪ ಬಂದ್ರೆ ಅದು ಬಂಧನದೊಳಗೆ ನರಕಕ್ಕೆ ಹೋಯ್ತದ. ಪುಣ್ಯ ಏನು ಮಾಡ್ತದ ಅಂದ್ರೆ ನಮ್ಮ ರಕ್ಷಣೆ ಮಾಡ್ತದ. ಅಲ್ಲಿ ಬಸವಣ್ಣ ಅವರು ಹೇಳಿಲ್ಲ, ಇಲ್ಲಿ ಸಲ್ಲುವರು ಅಲ್ಲಿಯೂ ಸಲ್ಲುವರು. ಇಲ್ಲಿ ನೀ ಚಲೋ ಅನ್ಸಂದ ದಾನ ಧರ್ಮ ಕೀರ್ತಿಯನ್ನು ಪಡೆದೆ ಅಂತ ಕೇಳಿದ್ರೆ ಪರಮಾತ್ಮ ತನಗೆ ಬೇಕೆಂದು ತಾನೆತ್ತಿಕೊಂಬ, ಇದು ನನ್ನ ಕೂಸದ ಅಂತ ನೀನು ಎತ್ಕೊಂಡು ಅಲ್ಲಿ ಪರಮಾತ್ಮ ರಕ್ಷಣೆ ಮಾಡ್ತಾನೆ. ಆ ಪರಮಾತ್ಮ ರಕ್ಷಣೆ ಮಾಡಬೇಕಾಗಿತ್ತಂದ್ರೆ ನಿನ್ನಲ್ಲಿ ಧರ್ಮ ಬೇಕು. ಧರ್ಮ ಇಲ್ಲದೆ ಎಲ್ಲರಿಗೂ ರಕ್ಷಣೆ ಮಾಡಂದ್ರೆ ಮಾಡೋದಿಲ್ಲ. ದೇವರು ನಮಗ್ಯಾಕೆ ರಕ್ಷಣೆ ಮಾಡೋದಿಲ್ಲ ಅಂದ್ರೆ ನಿನ್ನಲ್ಲಿ ಧರ್ಮ ಇಲ್ಲ, ರಕ್ಷಣೆ ಮಾಡೋದಿಲ್ಲ. ಪಾಂಡವರು ಇದ್ದರು, ಕೌರವರು ಇದ್ದರು. ಪಾಂಡವರು ಇದ್ದರು, ಕೌರವರು ಇದ್ದರು. 101 ಮಂದಿ ಕೌರವರದಾರ, 5 ಮಂದಿ ಪಾಂಡವರದಾರ. ಆದರೆ ಕೃಷ್ಣ ಪರಮಾತ್ಮ ಯಾರ ಕಡೆ ಇದ್ರಿ? ಯುದ್ಧ ಮುಗಿತು, ನೆನಪಿಟ್ಕೋರಿ ಇದನ್ನು. ಯುದ್ಧ ಮುಗಿತು, ಭೀಮ ಅಂದ, ಧರ್ಮ ಅಂದ, ಕೃಷ್ಣ ಪರಮಾತ್ಮ ನಮ್ಮ ಪಕ್ಷ. ನೆನಪಿಟ್ಕೋರೆ ಇದು. ಕೃಷ್ಣ ಪರಮಾತ್ಮ ಪಾಂಡವರ ಪಕ್ಷ.
ಕೌರವರ ವಿರೋಧಿ, ಕೌರವರ ಪಕ್ಷದವಲ್ಲವ, ಪಾಂಡವರ ಪಕ್ಷ ಅಂತ ಹೇಳಿದಾಗ ಆ ಪಾಂಡವರ ಪಕ್ಷ ಕೃಷ್ಣ ಅದಾನಂತೇಳಿ ನಾವೆಲ್ಲ ಉಳಿದೀವಿ, ನಾವೆಲ್ಲ ಕೀರ್ತಿವಂತರಾಗಿ ಬದುಕಿದ್ದೀವಿ ಅಂತ ಹೇಳಿದಾಗ ಕೃಷ್ಣ ಪರಮಾತ್ಮ ಅಂದ, ನಾನು ಪಾಂಡವರ ಪಕ್ಷದವನು ಅಲ್ಲ, ಕೌರವರ ಪಕ್ಷದವನು ಅಲ್ಲ. ಇದನ್ನು ನೆನಪಿಟ್ಕೋರಿ. ಕೃಷ್ಣ ಪರಮಾತ್ಮ ಅಂತಾನ, ಇದನ್ನು ಹುಚ್ಚುತ್ತಾನ ಬಿಡ್ರಿ ನಾವು. ನಿಮ್ಮ ಪಕ್ಷದವನು ಅಲ್ಲ, ಅವ್ರ ಪಕ್ಷದವನು ಅಲ್ಲ, ಪಾಂಡವರ ಪಕ್ಷದವ ಅಂತ ನಿಮಗೆ ಹುಚ್ಚುತನ ಐತಿ. ನಾ ಕೌರವರ ಕಡೆ ಪಾಂಡವರ ಕಡೆ ನಿಮ್ಮ ಕಡೆ ಅಲ್ಲ, ಎಲ್ಲಿ ಧರ್ಮದ ಕಡೆ ನಾ ಅದನ್ನು ಹೊರತಾಗಿ ಯಾವ ಪಕ್ಷಕ್ಕೆ ನಾ ಸೀಮಿತವಾದವನಲ್ಲ. ನಿಮ್ಮಲ್ಲಿ ಧರ್ಮ ಐತಿ, ನಿಮ್ಮನ ಭೀಮ ದೊಡ್ಡವ ಅರ್ಜುನ ದೊಡ್ಡವ ಅಂತ ಬಂದಿಲ್ಲ. ನಿಮ್ಮಲ್ಲಿ ಧರ್ಮ ಯಾ ಕಡೆ ಅದಲ್ಲ, ಧರ್ಮವೇ ಜಯವೆಂಬ ದಿವ್ಯಮ. ನಮ್ಮನ್ನು ಗೆದೋದು ಯಾವುದು ಅಂದ್ರೆ ಧರ್ಮ, ನಮ್ಮನ್ನು ಕಾಪಾಡೋದು ಯಾವುದು ಅಂದ್ರೆ ಧರ್ಮ, ನಮ್ಮನ್ನು ರಕ್ಷಣೆ ಮಾಡೋದು ಯಾವುದಂದ್ರೆ ಧರ್ಮ. ಹೌದಲ್ರಿ? ನೋಡಿ ಬಲ್ಲವರು ಸುಖ ಭೋಗದಡಿ ಆಸೆ ಮಾಡಿ ಕೆಡದಿರಿ ಭಾಗ್ಯವಿಲ್ಲದಾಗದು. ನಿಜಗುಣ ಶಿವೇಗಳು ಬರೀತಾರೆ. ಸ್ವಲ್ಪ ವಿಚಾರ ಮಾಡಿರಂತಾರೆ ಅವರು. ಪುಣ್ಯ ಇತ್ತು, ಧರ್ಮ ಇತ್ತು ಅಂದ್ರೆ ನಾವು ಎಲ್ಲಾದರೂ ಪಾರಾಗಿ ಬರ್ತೀವಿ. ಈಗ ಒಂದು ಬಸ್ ಆಕ್ಸಿಡೆಂಟ್ ಆತಂತ ಸುದ್ದಿ ಕೇಳ್ತೀರಿ ನೀವು. ಈಗ ಕೇಳೇರಿ, ವಿಮಾನ ಹೋದ ಮನೆ ಎಷ್ಟೋ ಮಂದಿ ಸತ್ತರು, ಒಂದು 2 ಹುಡುಗರು ಅಟ್ಟ ಉಳಿದು. ಒಂದು ಬಸ್ ಐತಿ, ಒಂದು 50 ಮಂದಿ ಅದಾರ, ಎಲ್ಲರೂ ಸತ್ತಾರ, 5 ಮಂದಿ ಅಟ್ಟ ಉಳ್ದಾರ. ಅಲ್ಲಿ ಯಾರು ರಕ್ಷಣೆ ಮಾಡಿದಾರ ಅವ್ರನ್ನ? ಇದನ್ನು ಸ್ವಲ್ಪ ಸೂಕ್ಷ್ಮ ವಿಚಾರ ಮಾಡಿ. ಅಲ್ಲಿ 50 ಮಂದಿ ಅದಾರ, ಬಸ್ಸಿನ ಆಕ್ಸಿಡೆಂಟ್ ಆಗಿದೆ, ಎಲ್ಲರೂ ಸತ್ತಾರ, ಅವ್ರು 5 ಮಂದಿ ಉಳಿದಾರ. ಅವ್ರೇನು ಅವ್ರ ಅಪ್ಪಗಳು ಕಾದಾರನಲ್ಲಿ? ವಿಮಾನ ಅಪಘಾತ ಆಯ್ತು, ನೀವು ಕೇಳಿರಬೇಕು. ಅಪಘಾತ ಟೈಮ್ದೊಳಗೆ ಒಂದೇ ಒಂದು ಹುಡುಗ ಏನೋ ಹುಡುಗಿಯನ್ನು ಸ್ವಲ್ಪ ಸಾಣದ ಹುಡುಗಿ ಹೊಡಿತಂತ, ಅಲ್ಲಿ ಹೋಗಿ ಯಾರು ಕಾದ್ರು ಅಂತ ಕೇಳಿದ್ರೆ ಆಕೆ ಪುಣ್ಯ, ಆಕೆ ಧರ್ಮನ ಕಾಪಾಡ್ತ ಹೊರತಾಗಿ ಅಲ್ಲಿ ಯಾರೂ ಕಾಪಾಡಲಿಲ್ಲ. ಅದಕ್ಕಾಗಿ ನಮ್ಮ ಜೀವನದೊಳಗೆ ನಮ್ಮ ಕೂಡ ಬರೋದು ಯಾವುದು ಅಂದ್ರೆ ಉಳಿಯುವುದು ಕೀರ್ತಿ, ಬರುವುದು ಧರ್ಮ. ಇಲ್ಲಿ ಉಳಿಯೋದು ನಮ್ಮ ಕೀರ್ತಿ ಉಳಿತದ, ನಮ್ಮ ಜೊತೆ ಬರೋದು ನಮ್ಮ ರಕ್ಷಣೆ ಮಾಡೋದು ಯಾವುದು ಅಂತ ಕೇಳಿದ್ರೆ ಅದು ಧರ್ಮ. ಅದಕ್ಕಾಗಿ ಇಷ್ಟೆಲ್ಲ ನಿಂದ ಅಲ್ಲ ಏನು ಅಂತೀಯಲ್ಲಪ್ಪ, ಇದು ಅಲ್ಲದನ್ನು ಇವತ್ತು ಹಣ ಭಾಳ ಗಳಿಸಿದೆಯಲ್ಲ, ಇದು ನಿಂದ ಅಲ್ಲ, ಇದು ನೀನು ಕೂಡ ಬರೋದಿಲ್ಲ. ಎಷ್ಟು ಗಳಿಸಿದೀಪ್ಪ? ಭಾಳ ಗಳಿಸಿದಿ, ಭಾಳ ಗಳಿಸಿದಿ. ನಾವು ಭಾಳ ಸಾವುಕಾರ ಅದದಿ, ತಿನ್ನಾವ ಎಟ್ಟದದಿ. ಆನೆ ಕುದುರೆ ಬಂಡಿ ಭಂಡಾರ ಬಿದ್ದರೇನು, ತಾನುಂಬುದು ಪಡಿಯಕ್ಕಿ. ಚಂದ ಹೇಳ್ತದೆ ಶಾಸ್ತ್ರ. ಮನುಷ್ಯ ಬರೇ ಗಳಿಸುವಂಥ ವ್ಯವಸ್ಥೆ ಒಳಗೆ ಹೊಂಟಾನ. ನಾ ಭಾಳ ಗಳಿಸೇನು 10 ಫ್ಯಾಕ್ಟ್ರಿ ಅದಾವು, ಎಲ್ಲ ಅದಾವು, ತಿನ್ನಾವ ಎಟ್ಟು. ಅವರ ಬರ್ದಾರ, ಆನೆ ಕುದುರೆ ಬಂಡಿ ಭಂಡಾರ ಬಿದ್ದರೇನು, ತಾನುಂಬುದು ಪಡಿಯಕ್ಕಿ. ಆನೆ ಐತಿ, ಕುದುರೆ ಐತಿ, 50 ಎಕರೆ 100 ಎಕರೆ ಭೂಮಿ ಐತೆಲ್ಲ ಎಕರೆ, ನೀವು ಉಣ್ಣಾವ ಎಟ್ಟು, ಒಂದು ಸೇರ್ ಅಕ್ಕಿ ಉಂಡಿ ಇಟ್ಟಲ್ಲ. ತಾನುಂಬುದು ಪಡಿಯಕ್ಕಿ. ಒಂದು ಆವಿನ ಹಾಲು 100 ಆಕಳ ನನ್ನ ಮನ್ಯಾಗ ಅದಾವಂದ್ರೆ ಉಣ್ಣಾವೆಟ್ಟು, ಬಾಡ ಅಂದ್ರೆ ಒಂದು ಆಕಳ ಹಾಲು ಅದರ ಮುಗಿತು ನಾನು ರಗಡ. ಮಲಗುವುದು ಅರ್ಧ ಮಂಚ, ಎಷ್ಟು ಚಂದ ಬರೋದ್ರಿ. ದೊಡ್ಡ ಮನ್ಯಾಗ ಅವು ಎಂಥ ಮನೆ ಇರ್ತಾರ, ಅವಕ್ಕೆ ಬೆಡ್ರೂಮ್, ಅವು ಪೊಲಂಗ್ ಇಟ್ಟು ದೊಡ್ಡ ಇರ್ತಾವೆ, ಆ ಮನೆ ಎಷ್ಟು ಪೊಲಂಗ ಇರ್ತಾವೆ. ಮಲಗುವುದು ಅರ್ಧ ಮಂಚ, ಎಷ್ಟು ಚಂದ ಬರೋದ್ರ ಅವರು. ಏನು ಇಷ್ಟು ಪೊಲಂಗ ಅದಾವೆಲ್ಲ ಕರ್ನಿ, ಎಷ್ಟು ಮನಗಾವ ಅದದಿ, ಅರ್ಧ ಮಂಚ ಆದ್ರೆ ಆತು ನಿನಗೆ. ಈ ಹುರುಳಿಲ್ಲದ ಸಿರಿಯನ್ನೆಚ್ಚಿ ಕೆಡಬೇಡ. ಬರೇ ಗಳಿಸೋದು ಅಲ್ಲಪ್ಪ, ಪುಣ್ಯದ ಕೆಲಸ ಮಾಡು, ಧರ್ಮದ ಕೆಲಸ ಮಾಡು, ಒಳ್ಳೆಯ ಕೆಲಸ ಮಾಡು, ಕಮಲೇಶ್ವರನ ಜಾತ್ರೆ ಕಾರ್ಯಕ್ರಮ ಮಾಡು, ಅನ್ನ ದಾಸೋಹ ಮಾಡು, ದಾನ ಧರ್ಮ ಮಾಡು. ಈ ಪುಣ್ಯನ ನೀನು ಕೂಡ ಬರ್ತೈತೆ ಹೊರತಾಗಿ ರೊಕ್ಕ ನೀನು ಕೂಡ ಬರೋದು. ರೊಕ್ಕವ ಯಾಕೆ ಬರ್ತೈತಿ? ಪುಣ್ಯವ ಯಾಕೆ ಬರ್ತೈತಿ? ಧರ್ಮವ ಯಾಕೆ ಬರ್ತೈತಿ? ರೊಕ್ಕವ ಯಾಕೆ ಬರೋದಲ್ಲ. ಅದಕ್ಕೆ ರೊಕ್ಕದಿಂದ ಏನು ಮಾಡು ಅಂತ ಕೇಳಿದರೆ, ಇಲ್ಲಿ ಪುಣ್ಯದ ಕೆಲಸ ಮಾಡು, ಧರ್ಮದ ಕೆಲಸ ಮಾಡು. ಆ ಪುಣ್ಯ ಏನು ಅಂತ ಕೇಳಿದ್ರೆ, ಈಗ ಹೊರದೇಶಕ್ಕಾದ ಹೋದ್ರಿ ಅಂದ್ರೆ ನಿಮ್ಮ ರೊಕ್ಕ ಹಿಡಿದಿಲ್ಲ. ರೊಕ್ಕ ಹಿಡಿತಾವು. ಇನ್ನು ಸ್ವರ್ಗಕ್ಕೆ ಹೋದರೆ ಬೇರೆ, ಮ್ಯಾಲೆ ಹೋದರೆ ಬೇರೆ, ಇಲ್ಲೇ ಸಮುದ್ರ ದಾಟಿ ಬೇರೆ ದೇಶಕ್ಕೆ ಹೋದ್ರೆ ಅಂದ್ರೆ ಈ ರೊಕ್ಕನ ಹಿಡಿದಿಲ್ಲ. ನಿಮ್ಮ ಇಲ್ಲೇ ಬಿಡೋದು, ಅಲ್ಲಿ ಬೇರೆನೂ ಒಯ್ಯೋದಲ್ಲಿ. ಹಂಗೆ ಈ ರೊಕ್ಕ ಅಲ್ಲಿ ಹಿಡಿದಿಲ್ಲ. ಅಲ್ಲಿ ರೊಕ್ಕ ಪುಣ್ಯ ಎಂಬ ರೊಕ್ಕ, ಪುಣ್ಯ ಧರ್ಮವೆಂಬ ರೊಕ್ಕ ಅಲ್ಲಿ ನಡೀತದೆ. ಅದಕ್ಕಾಗಿ ಮನುಷ್ಯ ಏನು ಮಾಡು ಅಂದ್ರೆ, ನೀನು ಧರ್ಮದ ಕೆಲಸವನ್ನು ಮಾಡು.
ಪುಣ್ಯದ ಕೆಲಸವನ್ನು ಮಾಡು. ಭಗವಂತ ನಿನಗೆ ಇಷ್ಟೆಲ್ಲ ಸಿರಿ ಸಂಪತ್ತು ಕೊಟ್ಟಾನ, ಅದನ್ನು ಬರೇ ಗಳಿಸಿ ಏನು ಮಾಡ್ತಾವೇನೋ ನಪ್ಪನ ಬಡೀಲಿ ಭಾಳ ಗಳಿಸ್ತಾವೆ. ಹಂಗೆ ಸಿಕ್ಕಂಗೆ ಗಳಿಸೋದು ಗಳಿಸಲಿ, ಚಲೋ ಗಳಿಸಬೇಕಲ್ಲ. ಮತ್ತು ರೊಕ್ಕಿಲ್ದ ಕೆಲಸ ಏನಾಗೋದು? ಗಳಿಸ್ಬೇಡ, ನಾನು ಬಿಟ್ಟಿರಿ, ಮತ್ತು ನಾಳೆ ಕೆಲಸಕ್ಕೆ ಹೋಗೋದು ಬಿಟ್ಟಿರಿ, ಸ್ವಾಮಿ ಹೇಳ್ಯಾನ ಬೇಡ ಅಟ್ಟಿದ್ರು ಅಂತೇಳಿ ಗಳಿಸಬೇಕು. ಯಾಕಂದ್ರೆ ರೊಕ್ಕ ಎರಡಕ್ಕೂ ದುಃಖ ಕಾಣಕ್ಕ, ಇದ್ರೂ ದುಃಖ ಇಲ್ಲದ್ರೂ ದುಃಖ. ರೊಕ್ಕಿಲ್ಲದ ಕೆಲಸನೇ ಇಲ್ಲ, ಹೌದಲ್ಲ ನೋಡ್ಬೇಕಾರ. ಆದರೆ ಹಣ ಗಳಿಸಬೇಕು, ಬೇಕಾದಷ್ಟು ಆದರೆ ಅದನ್ನು ಬಳಸಬೇಕು. ಬರೀ ಇಟ್ಟದ್ದು ಹಂಗೆ ಇಟ್ಕೊಂಡು ಕೂತಿರಂದ್ರೆ ಆ ಭೂಮಿಯಾಗ ಅದು ಹುಗಿತಿದ್ದು ಹೊತ್ತು ಗೊತ್ತೈತೇನಾಗ. ಈಗೆಲ್ಲ ಬ್ಯಾಂಕ್ ಅದಾವ, ಮೊದಲು ನಿಮ್ಮ ಹಿರಿಯರು ಕೇಳ್ಬೇಕು. ಆ ಭೂಮಿಯಾಗ ಹುರಿತಿದ್ದತ್ತ ಅವು ಅಲ್ಲೇ ಸರದಾಗ ಹೋಗಿದ್ದು ಹೊತ್ತವು. ಹೌದು, ಅದು ಹಂಗೆ ಅದು ನೇಮ್ ಐತೆ. ಸರದು ಹೋಕ್ಕವ, ಮುಂದೆ ಹೆಗ್ನಾಗಿ ಬರ್ತಾವೆ ನೋಡಿ. ಈಗ ಬರ್ತಾವಲ್ಲ ಮನ್ಯಾಗ, ಅವ ಹೆಗ್ನ ಅವು ನಿಮ್ಮ ಮುತ್ಯಾಗಳು ಅವು ಹುಗಿದು ಹೋಗಿರ್ತಾವ, ಆಗ ಸಿಕ್ಕಿರೋದಿಲ್ಲ, ಬಂದು ಹೆಗ್ನಾಗಿ ಮತ್ತು ಅದ ಮನ್ಯಾಗ ಕೆದರದೆ ಅವು ಅದು ಲಕ್ಷ್ಮಿ ಸರಿದು ಹೋಗಿಬಿಡ್ತಾಳಾಕಿ. ಎಲ್ಲಿ ಪುಣ್ಯದ ಕೆಲಸ ಮಾಡ್ತಾವೆ ಅಲ್ಲಿ 4 ದಿವಸ ಇರ್ತಾಳಾಕಿ. ಇಲ್ಲಂದ್ರೆ ಆಕೆತ್ತಾಳ, ಇದು ನಂದೇನು ಕೆಲಸ ಇರಲಿಲ್ಲ ಅಂದಕ್ಕೆ ಹೋಗಿಬಿಡ್ತಾಳಾಕಿ. ಅದಕ್ಕಾಗಿ ಏನು ಅಂತ ಕೇಳಿದ್ರೆ ಅದು ಪುಣ್ಯದ ಕೆಲಸ ಗಳಿಸಬೇಕು. ಯಾಕಂತ ಕೇಳಿದ್ರೆ ಹಣ ಇಲ್ಲದ ಇವತ್ತು ಜೀವನನ ಇಲ್ಲ. ಬಹಿರ್ ಪ್ರಾಣ ಅಂದಾರ ಅದಕ್ಕೆ. ಇನ್ನೊಂದು ಕಡೆ ಹಣ ಅಂದ್ರೆ ಈ ಒಳಗೊಂದು ಪ್ರಾಣ ಐತೆ, ಹೊರಗಿನ ಪ್ರಾಣ ಯಾವುದಂದ್ರೆ ರೊಕ್ಕನ ಹೊರಗಿನ ಪ್ರಾಣ. ಅದಿಲ್ಲದೆ ಯಾವುದೂ ಆಗೋದಿಲ್ಲ. ಅದಿಲ್ಲದೆ ಹಾಡೋರು ಬರೋದಿಲ್ಲ, ಇಲ್ಲದವ್ರು ಹೇಳೋರು ಬರೋದಿಲ್ಲ, ನಿಮಗೆ ಗಾಡಿ ಕಳಿಸ್ಲಿಕ್ಕೆ ನೀವು ಬರೋದಿಲ್ಲ. ರೊಕ್ಕ ಬೇಕಲ್ಲ, ರೊಕ್ಕಿಲ್ಲದ ನಡೆಯೋದಿಲ್ಲ. ಆದರೆ ರೊಕ್ಕನ ಎಲ್ಲ ಆಗಬಾರ್ದು ನಮಗೆ ಇಷ್ಟ, ಮತ್ತೇನಿಲ್ಲ. ರೊಕ್ಕಿಲ್ಲದ ನಡೆಯೋದಿಲ್ಲ. ಆದರೆ ಅದನ್ನು ವಾಪರಿಸುವಂಥ ನಿಜಗುಂಡ್ರು ಅಂತಾರೆ, ಏನು ಬಸವಣ್ಣವ್ರು ಹೇಳ್ಯಾರ, ಕೂಡಲ ಸಂಗನ ಶರಣರಿಗಲ್ಲದ ಅರ್ಥ ವ್ಯರ್ಥ ಕಂಡಯ್ಯ. ಅದು ಶರಣರಿಗೆ ಮುಟ್ಟದ ಇರ್ತಕ್ಕಂಥ ಹಣ ನೀ ಎಷ್ಟು ಗಳಿಸಿದ್ರು ಅದು ವ್ಯರ್ಥ ಆಗ್ತದಪ್ಪ. ವಿತರಣದೊಡನೆ ಭೋಗಿಸುವ ಅರ್ಥದೊದವನು. ದೇವರು ಕೊಟ್ಟಾಗ ನೀನೂ ಉಣ್ಣು, ಮತ್ತೊಬ್ಬರಿಗೂ ಕೊಡು. ಹೆಂಡ್ರ ಮಕ್ಕಳಿಗೆ ಒಂದೊಂದು ನಿಮ್ಮ ಹೆಸರು ಮೇಲೆ ಅನ್ನಬಾರ್ದೇನು, ನೀವು ಅಂತಿರ್ಲೆ. ಇವು ಹೆಂಡ್ರ ಮಕ್ಕಳ ನಿಮ್ಮ ಹೆಸರು ಮೇಲೆ ಏನು ಮಾಡೋದ್ರಿ? ಚಲೋ ಮನಿತಾನತ್ತು ಕ್ವಾಟ್ರು ಇದು ತಾನೂ ಉಣೋದಿಲ್ಲ. ಇವು ಕೊಡು ಹಂಗೆ ಇವು ಮನಿತಾನ ನೋಡಿ ಕೊಟ್ಟು ಬರ್ತಾವೆ. ರಗಡು ಸಾವುಕಾರಕ್ಕೆ ತೇಳ್ರಿ, ನನ್ನ ಮಗಳು ಚಲೋ ಇರ್ತಾಳೆ ಹೋಗ್ತೀರಿ ಎಲ್ಲ ಕರೆ. ಅವು ಏನು ಮಾಡ್ತಾವೆ ನಿಮ್ಮ ಸುಡುಗಾಡು ಗೊತ್ತಿರೋದಿಲ್ಲ. ಏನು ಮಾಡೋದದ? ಅವು ತಾವು ತಿನ್ನೋದಿಲ್ಲ, ಇವಕ್ಕೂ ಕೊಡೋದಿಲ್ಲ. ಅದನ್ನು ತೊಗೊಂಡು ಸುಮ್ಮ ಬಡ್ರ ಮನ್ಯಾಗ ಇರೋದು ಚಲೋ. ಅದು ದುಡ್ಕೊಂಬಂದು ಚಂಚ ತಕ್ಕ ಮತ್ತೆ ತಿಂದು ಖಾಲಿ ಇರ್ತಾವೆ. ಇವು ಸಾವುಕಾರಗಳು ಇರ್ತಾವೆ, ಅವು ತಿನ್ನೋದ ಇಲ್ಲಿ ಏನು ಮಾಡೋದೈತಿ? ಹಂಗೆ ಇಡೋದೈತಿ, ಕಿಲಿ ಹಾಕೋದೈತಿ, ಮತ್ತು ಬೆಳ್ತಾನೆ ಅನಿಸೋದೈತಿ, ಮುಚ್ಚಿಡು. ತಾವು ತಿನ್ನೋದಿಲ್ಲ. ಈ ಹೊಟ್ಟಿನ ಬನಿವು ಕಾಯಿ ನಾಯಿ ಇದ್ದಂಗೆ ಅವು. ಇವು ಹೊಟ್ಟಿನ ಬನಿವು ಅಂತೀರಿ, ನಾಯಿ ಮನೆಗಿರ್ತಾವೆ ಗೊತ್ತೈತೆ ನೀವು. ಯಾವರೇ ದನ ಬಂದು ಅಂದ್ರೆ ವಾವ್, ಅವು ದನ ತಿನ್ನಾಕ ಬಂದು ಅಂದ್ರೆ ವಾವ್, ಮತ್ತು ತಾವರೇ ತಿಂತಾವ ನಾಯಿ. ದನನೂ ತಿನ್ನುಗುಡಿಸೋದಿಲ್ಲ, ತಾವು ತಿನ್ನೋದಿಲ್ಲ. ಹಂಗೆ ಜಿಪ್ಪನ ಮನುಷ್ಯ ತಾವು ಒಬ್ಬೊಬ್ರು ಯಾರು ಹೇಳಿ ಮದುವೆ ಯಾಕಾಗಿಲ್ಲ ನೀ, ಅವು ಹೆಂಡ್ರ ಮಕ್ಕಳಿಗೆ ಹಾಕೋದಾಕತ್ತೀರಿ, ಖರ್ಚು ಆಕೈತಿ, ಅದಕ್ಕೆ ಆಗೋದು. ಇಂಥ ಅವ್ರು ಗಳಿಸರೇ ಏನು ಮಾಡವ್ರು ಅಂತ ನಾ ಹೇಳೋದು. ಭಾಳ ಕೆಟ್ಟದು ಈ ಜಿಪ್ಪುನತನ, ಲೋಭತನ, ಹಣದ ಮೇಲಿನ ಆಸೆ ಏನೈತ್ಲ, ಯಪ್ಪ ಇಷ್ಟು ಕೆಟ್ಟದು. ಗಂಡಸರು ಭಾಳ ಕಡಿಮೆ ಬಂದಾರೆ ಪುರಾಣಕ್ಕೆ, ಹೆಂಗಸರ ಭಾಳ ಹೆಚ್ಚು ಬರ್ತಾರೆ. ಎಲ್ಲ ಊರಾಗ, ನಿಮ್ಮ ಊರಾಗಲ್ಲ ಅಟ್ಟ ಅಲ್ಲ, ಎಲ್ಲ ಊರಾಗ ಹೆಣ್ಮಕ್ಳ ಹೆಚ್ಚು. ಒಂದಲ್ಪ ಯಲ್ಲಾಪುರ ಮನೆ ಸೊಲ್ಲಾಪುರದಾಗ ಕನಸರನ್ನ ಒಳಗೆ ಕುಣಿಸಲಿಲ್ಲ, ಎದ್ದ ಹೋದು ಅಷ್ಟು ಜಾಗ ತುಂಬಿಡ್ತಾವೆ. ಹಂಗೆ ಏನು ಅಂತ ಕೇಳಿದ್ರೆ ಅವು ಯಾಕಂತ ಕೇಳಿದ್ರೆ ಅವ್ರು ಏನಂತಾರು, ನೀ ಹೋಗ ನಮ್ಮ ಮನೆ ಕಾಯ್ತಾನೆ. ಬರೇ ರೊಕ್ಕ ಅವು ಇವು ಅನ್ಕ ಕೆಟ್ಟ ಜಿಪ್ಪನ ಇರ್ತಾವೆ. ನೀವ ಚಲೋ ಪಟ್ಟಿ ಅದು ಕೊಡ್ತೀರಿ ನೀವು, ಅದಕ್ಕೆ ಅದು ಮಂದಿ ಅಲ್ಲ, ನೀವು ಹೇಳ್ರೆ ಕೊಡ್ತಾರೆ. ಅದಕ್ಕೆ ಅವನು ದೇಸಾಯಿ ಭಾಳ ಬರಿಕದ ನಿಮ್ಮನ್ನ ಹಿಡ್ದಾನು. ಯಾಕಂದ್ರೆ ಕೀಲಿಕೆ ಇಲ್ಲೇ ಐತಿ. ಹೋಗಿ ಅಂದಿಟ ರೀ ಅವರು 11,000 ಕೊಟ್ಟಾರ, ನೀವು 21,000 ಕೊಡ್ರಿ ಹತ್ತಿರ ಅನ್ನೋದು ಗೊತ್ತೈತೆ ದೇಸಾಯಿಗೆ. ಅದಕ್ಕೆ ಅಕ್ಕವರ ವೈನಿಯವರ ಅಂತೇಳಿ ನಿಮ್ಮ ಕೈಲೇ ಹೂವಿನಾರ ಹಾಕಿಸಿ ಪಳ್ಕ ಬೆರಿಕದ. ನಾವು ಕೊಡವ್ರ ಅವರ, ಆದರೆ ಹೇಳವ್ರು ನೀವು. ಅದಕ್ಕಾಗಿ ಹಿಂಗಾಗಿ ಏನು ಪರಿಸ್ಥಿತಿ ಅಂತ ಕೇಳಿದ್ರೆ ವಿಚಾರ ಮಾಡಿ. ಅದಕ್ಕೆ ಹೇಳಿದ್ರು ಅವರು, ದಾನ ಧರ್ಮ ಮಾಡಬೇಕು ನಾವು ಜೀವನದೊಳಗೆ, ಯಾವುದು ಒಯ್ಯೋಕ್ಕಾಗೋದಿಲ್ಲ. ಹೇಳೆಲ್ಲ ಜಿಪುರ ಮನುಷ್ಯ ಅವ್ರು ಅಂತಾರೆ.
ಹೋಗೋಗಿ ನೀನು ಹೋಗಿ ಕೇಳ್ಕೊಂಬರೋಗ. ಯಾಕಂದ್ರೆ ಮನ್ಯಾಗ ಯಾರಿಲ್ಲ, ಮನೆ ಕಾಯ್ತನು ಅತ್ತಾವಿಲ್ಲ. ಅಟ್ಟ ಯಾಕೆ ನೀವು ಅವ್ರನ್ನ ಬಿಟ್ಟು ಬರ್ತೀರಿ? ನೀವು ಮನೆ ಕಡೆ ಇರ್ರಿ, ನಾವು ಒಟ್ಟು ಹೋಗಿ ಬರ್ತೀವ್ರಿ. ಎಲ್ಲರೂ ಬರ್ತಾರ, ಅದನ್ನೊಂದು ಮನ್ಯಾಗ ಬಿಟ್ಟು ಬರ್ತಾರೆ. ಎದಕ್ಕೆ ಮನೆ ಕಾಯಕ್ಕೆ? ಮನೆ ಕಾಯು ಏನ ಅವ್ವ ಹೇಳಿಬಿಟ್ರು ನೋಡಿ. ಮನೆ ಕಾಯು ಏನ್ರಿ? ನೀ ಹೇಳಿದ್ ಬಿಡುವ, ಅವ್ರು ಕೇಳ್ತಾನೆ. ಗಂಡಸರ್ನು ನಾಯ ಸ್ಪೀಕರ್ದಾಗ ಹೇಳ್ಬೇಕ ನಿಮಗೆ. ಮನೆ ಕಾಯು ಏನ ನಾಯಿ ಆತಿಲ್ಲೋ. ಅವರ ಹೆಣ್ಮಕ್ಳು ಅಂದ್ರು, ಅವನು ಅಲ್ಲೇ ಬಿಟ್ಟು ಬಂದಿದ್ರು ಕಾಯಕಂದ್ರೆ ನೀವೇನು ತಿಳ್ಕೊರಿ. ನಾ ಹೇಳೋದಲ್ಲ, ಅವರ ಹೇಳ್ಯಾರ. ಇಷ್ಟ ಅಲ್ರಿ, ಕಾಯವ ಇವ ಅದಾನ ಕಮಲೇಶ, ಅವನ ಮ್ಯಾಲೆ ಭಾರ ಹಾಕಿ ಬಿಟ್ಟು ಬರ್ರಿ, ನೀವು ಕಾಯವ ಅವ ಅದಾನ. ಆ ವಿಶ್ವಾಸ ನಿಮಗಿಲ್ಲ ಅಂತೇಳಿ ನೀವು ಮನೆ ಕಾಯ್ತೀರಿ, ನಿಮ್ಮನ್ನು ಅವರ ಕಾಯ್ತಾರೆ.